ಎಲ್ಲಾನು ನೀಟಾಗಿ ತೆರೆದ ಪುಸ್ತಕ ಥರ ಅದನ್ನು ಡಿಸೈನ್ ಮಾಡಿ ನಮಗೆ ಸಿಗೋ ಥರ ಮಾಡಿದ್ದಾರೆ. ಒಂದ್ಸಲಿ ಒಳಗಡೆ ಆ್ಯಪ್ ಒಳಗಡೆ ಹೋದರೆ ಸಿಸ್ಟಮ್ ಯಾವ ಥರ ಇದೆ ಅಂತ ನಮಗೆ ಕ್ಲಾರಿಟಿ ಸಿಗುತ್ತೆ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮ ಮುಂದೆ ಬಂದಿರೋದು ಸಬ್ಜೆಕ್ಟ್ ಬಂದ್ಬಿಟ್ಟು ಪ್ರಜಾಕೀಯದ ಬಗ್ಗೆ ಮಾತಾಡೋದಕ್ಕೆ. ನಾನು ಆಲ್ಮೋಸ್ಟ್ ಒಂದು ವಾರ 10 ದಿವಸದಿಂದ ನಾನು ಮೀಡಿಯಾದಲ್ಲಿ ಉಪೇಂದ್ರ ಅವರ ಇಂಟರ್ವ್ಯೂಗಳನ್ನ ಪ್ರತಿ ಒಂದು ಇಂಟರ್ವ್ಯೂನು ಒಂದು ನಿಮಿಷನೂ ಮಿಸ್ ಮಾಡದೆ ಎಲ್ಲದನ್ನು ನೋಡ್ತಾ ಬಂದಿದ್ದೀನಿ. ಯಾಕೆಂದರೆ ನನಗೂ ತಿಳ್ಕೊಳ್ಳೋದಕ್ಕೆ ತುಂಬ ಕುತೂಹಲ ಇತ್ತು. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ನಮಗೆ ಇವಾಗ ಒಂದು ಕ್ಲಾರಿಟಿ ಬರಬೇಕಾಗಿದೆ. ಯಾಕಂದರೆ ಉಪೇಂದ್ರ ಅವರು ಏನು ಡಿಸೈನ್ ಮಾಡಿದ್ದಾರೆ ಈ ಕಾನ್ಸೆಪ್ಟ್ನ, ಅದು ಒಂದು ಪ್ರಚೋದನಾತ್ಮಕ ಯೋಚನೆ. ಅದು ಅಷ್ಟು ಸಿಂಪಲ್ ಅಲ್ಲ ಅದು ಆ್ಯಕ್ಚುಲಿ, ಬಟ್ ಭಾಳ ಈಸಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ. ಎಲ್ಲನೂ ನೀಟಾಗಿ ತೆರೆದ ಪುಸ್ತಕ ಥರ ಅದನ್ನು ಡಿಸೈನ್ ಮಾಡಿ ನಮಗೆ ಸಿಗೋ ಥರ ಮಾಡಿದ್ದಾರೆ. ಒಂದ್ಸಲಿ ಒಳಗಡೆ ಆ್ಯಪ್ ಒಳಗಡೆ ಹೋದರೆ ಸಿಸ್ಟಮ್ ಯಾವ ಥರ ಇದೆ ಅಂತ ನಮಗೆ ಕ್ಲಾರಿಟಿ ಸಿಗುತ್ತೆ. ಬಟ್ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಅಂದರೆ, ನಾನು ಆಲ್ರೆಡಿ ಒಂದು ಪದ ಬಳಕೆ ಮಾಡಿದೆ, ಪ್ರಚೋದನಾತ್ಮಕ ಯೋಚನೆ ಅಂತ. ಯಾಕೆ ನಾನು ಈ ಪದ ಬಳಸ್ತಾ ಇದ್ದೀನಿ ಅಂದರೆ, ಈ ಕಾನ್ಸೆಪ್ಟ್ ಏನಿದೆಯಲ್ಲ, ಫಸ್ಟ್ ನಮಗೆ ಒಂದು ಕ್ಲಾರಿಟಿ ಬರಬೇಕು. ನಾವು 2 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೇಳ್ಕೋಬೇಕು. ಮೊದಲನೇದೇನು ಗೊತ್ತಾ? ಪ್ರಜಾಕೀಯ ಯಾಕೆನಾ, ಪ್ರಜಾಕೀಯ ಹೇಗೆನಾ? ಈ 2 ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್. ಯೋಚನೆ ಮಾಡಿ ನೋಡಿ, ಪ್ರಜಾಕೀಯ ಏಕೆನಾ, ಪ್ರಜಾಕೀಯ ಹೇಗೆನಾ? ವೈ ಪ್ರಜಾಕೀಯ, ಹೌ ಪ್ರಜಾಕೀಯ. ಬಟ್ ನಾನು ಲಾಸ್ಟ್ 10 ದಿನದಲ್ಲಿ ನೋಡಿದ್ರೆ 99% ಹೌ ಪ್ರಜಾಕೀಯ, ಯಾವ ಥರ ಇದು ವರ್ಕ್ ಆಗುತ್ತಾ, ಸಕ್ಸಸ್ ಆಗುತ್ತಾ, ಅದಾಗತ್ತಾ, ಇದಾಗತ್ತಾ, ನೆಗೆಟಿವಿಟಿ, ಬರೀ ಇದ್ರ ಬಗ್ಗೆ ಮಾತಾಡಿದ್ದೀವಿ ಹೊರತು ವೈ ಪ್ರಜಾಕೀಯ ಅನ್ನೋದು ನಾವು ಮಾತಾಡಲಿಲ್ಲ. ಬಟ್ ನಾವು ಇವಾಗ ಪ್ರಶ್ನೆ ಏನು ಮಾಡ್ಕೋಬೇಕಂದ್ರೆ, ವೈ ಪ್ರಜಾಕೀಯ. ಯಾಕೆ ಅಂದರೆ, ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ವೈ ಅನ್ನೋದು ನಾನು ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೆ, ನಿಮ್ಮ ಮುಂದೆ ಹೌ ಎಷ್ಟು ಹೇಳಿದ್ರು ಅದು ಯೂಸ್ ಇಲ್ಲ. ವೈ ಅಂದರೆ ಏನು? ನಾನು ಪ್ರಶ್ನೆ ಮಾಡ್ಕೋಬೇಕು. ಏನಂತ? ನನಗೆ ಪ್ರಜಾಕೀಯ ಅವಶ್ಯಕತೆ ಏನಿದೆ? ಇವತ್ತಿನ ಕರೆಂಟ್ ಸಿಸ್ಟಮ್ ಚೆನ್ನಾಗಿದೆಯಾ? ಇಲ್ಲಿ ಜಾತ್ಯಾಧಾರಿತ ರಾಜಕೀಯ ನಡೀತಾ ಇದೆಯಾ? ಇಲ್ಲಿ ದುಡ್ಡು ಬಳಕೆ ಮಾಡದೆ ಎಲೆಕ್ಷನ್ಗೆ ಪ್ರಮೋಷನ್ಸ್ ಆಗ್ತಾ ಇದೆಯಾ? ಇವತ್ತಿನ ಜಗಳ, ಕಚ್ಚಾಟ, ನೀವು ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ನನಗೆ ಬೇಕಾ? ನಮ್ಮ ಫ್ಯೂಚರ್ ಏನು, ನಮ್ಮ ಮುಂದಿನ ಪೀಳಿಗೆ ಫ್ಯೂಚರ್ ಏನು? ಇದನ್ನೆಲ್ಲ ಯೋಚನೆ ಮಾಡಿದರೆ ನಮಗೆ ಫಸ್ಟ್ ಒಂದು ಕ್ಲಾರಿಟಿ ಬರಬೇಕು. ಹೌದು, ಇದು ಬೇಕು ಅಂತ ಅನಿಸಿದರೆ ಮಾತ್ರ ನಾವು ಪ್ರಜಾಕೀಯದ ಬಗ್ಗೆ ಒಲವು ತೋರಿಸ್ಬೋದು. ಇಲ್ಲಾಂದರೆ ಇವತ್ತು ಏನಿದೆ ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಅಂಟಿಲ್ ಅನ್ಲೆಸ್ ಈ ಯೋಚನೆ ನಿಮ್ಮ ಒಳಗಡೆ, ನಿಮ್ಮ ಮನಸ್ಸಿನಲ್ಲಿ ಬರೋವರೆಗೂ, ಉಪೇಂದ್ರ ಎಷ್ಟೇ ಬಂದು ಹೇಳಿದ್ರು, ಎಷ್ಟೇ ಮೀಡಿಯಾದಲ್ಲಿ ಎಷ್ಟೇ ಜನರನ್ನ ರೀಚ್ ಮಾಡಿದ್ರು ಇದು ಹೋಗಲ್ಲ. ಒನ್ಸ್ ನಿಮಗೆ ಇದು ಯಾಕೆ ಬೇಕು ಅಂತ ಕ್ಲಾರಿಟಿ ಸಿಕ್ತಂದ್ರೆ ಬಹಳ ಸಿಂಪಲ್. ಹೌ ಈಸ್ ವೆರಿ ಈಸಿ. ಯಾಕಂದ್ರೆ ಹೌ ಆಲ್ರೆಡಿ ಅವ್ರು ಕೊಟ್ಬಿಟ್ಟಿದ್ದಾರೆ, ಅವ್ರ ಆ್ಯಪಲ್ಲಿ ಇದೆ. ಏನು ಮಾಡಬೇಕು, ಯಾವ ಥರ ಮಾಡಬೇಕು, SOP ಏನಿದೆ. ಇಡೀ ಪ್ರಪಂಚದಲ್ಲಿ ಒಂದು ಆಡಳಿತಕ್ಕೆ SOP ಏನಾದರೂ ಮಾಡಿದರೆ ಅದು ಉಪೇಂದ್ರ ಅವರು. ನಾನು ಹೆಮ್ಮೆ ಪಡ್ತೀನಿ, ಕನ್ನಡಿಗನಾಗಿ ಉಪೇಂದ್ರ ಅವ್ರ ಬಗ್ಗೆ ಅಪಾರ ಅಭಿಮಾನ ಇದೆ. ಆದರೆ ಅಂಧ ಅಭಿಮಾನ ಇಲ್ಲ. ಉಪೇಂದ್ರ ಅವರು ಎಲ್ಲೂ ಬಂದ್ಬಿಟ್ಟು ನಾನು ಇದು ಮಾಡ್ತಾ ಇದ್ದೀನಿ, ನೀವು ಓಟ್ ಹಾಕಿ ನನ್ನ ಗೆಲ್ಲಿಸಿ, ನನ್ನ ಉದ್ಧಾರ ಮಾಡಿ ಅಂತ ಎಲ್ಲೂ ಕೇಳ್ತಾ ಇಲ್ಲ. ನೀವು ಉದ್ಧಾರ ಆಗಿ ನೀವು ಗೆಲ್ರಿ ಅಂತ ಹೇಳ್ತಾ ಇದ್ದಾರಂದ್ರೆ ಇದರಲ್ಲಿ ಒಂದು ದೊಡ್ಡ ಯೋಚನೆ ಅಡಗಿದೆ. ನಾವೆಲ್ಲ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ, ನಾವೆಲ್ಲ ವೋಟರ್ ಆಗಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ನನ್ನ ಪ್ರಕಾರ, ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತಾ ಇದ್ದೀನಿ, ವೋಟರ್ ಆಗಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ನಾವು ಒಬ್ಬ ಎಲೆಕ್ಷನ್ಗೆ ನಿಂತಿರೋ ಒಬ್ಬ MLA ಕ್ಯಾಂಡಿಡೇಟು ಇಲ್ಲ ಕಾರ್ಪೊರೇಟ್ ಕ್ಯಾಂಡಿಡೇಟ್ ಆಗಿ ಯೋಚನೆ ಮಾಡೋದು ಬೇಕಾಗಿಲ್ಲ. ನಾವು ಯಾಕೆ ಬರೀ ಹೇಗೆ ವರ್ಕ್ ಆಗುತ್ತೆ ಇದಾಗುತ್ತಾ ಯಾಕೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀವಿ? ಫಸ್ಟ್ ಯೋಚನೆ ಮಾಡಿ, ನನಗೆ ಬೇಕಾ ಇದು? ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಉಪೇಂದ್ರ ಅವ್ರು ಮಾಡ್ತಾ ಇರೋದು ವ್ಯವಸ್ಥೆ ಆಧಾರಿತ, ಇವಾಗಿರೋದು ವ್ಯಕ್ತಿ ಆಧಾರಿತ. ಅರ್ಥ ಮಾಡ್ಕೊಳ್ಳಿ, ವ್ಯವಸ್ಥೆ ಆಧಾರಿತಕ್ಕೂ ವ್ಯಕ್ತಿ ಆಧಾರಿತಕ್ಕೂ ಏನು ವ್ಯತ್ಯಾಸ? ವ್ಯವಸ್ಥೆ ಆಧಾರಿತ ಅಂದರೆ ಇವತ್ತು ಉಪೇಂದ್ರ ಇದ್ದಾರೆ,
ನಾಳೆ ಇನ್ನೊಬ್ರು ಬರ್ತಾರೆ, ನಾಡಿದ್ದು ಮತ್ತೊಬ್ರು ಬರ್ತಾರೆ. ಇದು ನಿಲ್ಲಲ್ಲ, ಇದು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಅದಕ್ಕೆ ಉಪೇಂದ್ರ ಅವರು ವೈಯಕ್ತಿಕ ವಿಷಯಗಳಿಗೆ, ವೈಯಕ್ತಿಕ ಏನಂತಾರ, ವೈಯಕ್ತಿಕವಾಗಿ ಒಬ್ಬರನ್ನ ನಾವು ದೊಡ್ಡವರು ಮಾಡೋದಕ್ಕೆ ಇವರಿದ್ರನೇ ಆಗತ್ತೆ, ಅವ್ರ ಫೇಮ್ನ ಬಳಸ್ಕೊಂಡು, ಅವ್ರನ್ನ ನೇಮ್ನ ಬಳಸ್ಕೊಂಡು ಇಲ್ಲಿ ಎಲೆಕ್ಷನ್ಗೆ ಬರೋದಕ್ಕೆ ಉಪೇಂದ್ರ ಅವ್ರು ಬೇಡ ಅಂತ ಇದ್ದಾರೆ. ಒಬ್ಬ ಸಾಮಾನ್ಯ ಪ್ರಜೆಯಾಗಿ, ಸಾಮಾನ್ಯ ಮನುಷ್ಯನಾಗಿ ಒಂದು ವ್ಯವಸ್ಥೆ, ಒಂದು ಉದಾಹರಣೆ ನಾನು ಕೊಡಬೇಕು ವ್ಯವಸ್ಥೆಗೆ ಅಂದರೆ, ಇವತ್ತು ನೋಡಿ, ಇವತ್ತು ಒಂದು ಪೇಟಿಎಂ ತಗೊಳ್ಳೋಣ. ಪೇಟಿಎಂ ಅಲ್ಲಿ ದುಡ್ಡು ನಾವು ಟ್ರಾನ್ಸ್ಫರ್ ಮಾಡ್ತೀವಿ, ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ಯಾವತ್ತಾದರೂ ನೀವು ಅದನ್ನ ಡೌಟ್ ಪಟ್ಟಿದ್ದೀರಾ? ಇದ್ರೊಳಗಡೆ ದುಡ್ಡು ಹೆಂಗೆ ಹೋಗುತ್ತೆ, ಇಲ್ಲಿ ಕ್ಯಾಶಿಯರ್ ಯಾರು, ಈ ದುಡ್ಡು ಕರೆಕ್ಟಾಗಿ ಹೋಗುತ್ತಾ ಇಲ್ಲ, ಹೋಗಿಲ್ಲ ಅಂದರೆ ಹೆಂಗೆ, ಈ ಥರ ಯೋಚನೆ ಮಾಡಿದ್ದೀರಾ? ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಂದು ವ್ಯವಸ್ಥೆ ಇದೆ. ನೀವು ಮಾಡಿರೋ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಒಂದು ಟ್ರಾನ್ಸ್ಪರೆನ್ಸಿ ಇದೆ. ಓಕೆ, ನಿಮಗೊಂದು ರೆಫರೆನ್ಸ್ ನಂಬರ್ ಸಿಗುತ್ತೆ. ನೀವು ಅಕಸ್ಮಾತ್ ನಾಳೆ ದುಡ್ಡು ಹೋಗಿಲ್ಲ ಅಂದ್ರೆ ಆ ರೆಫರೆನ್ಸ್ ಇಟ್ಕೊಂಡು ಕಂಪ್ಲೇಂಟ್ ಮಾಡ್ಬೋದು. ಓಕೆ, ಇದು ವ್ಯವಸ್ಥೆ. ಎರಡನೇ ಎಕ್ಸಾಂಪಲ್ ನಾನು ಕೊಟ್ಟರೆ, ನೀವು ಟ್ರಾಫಿಕ್ ಸಿಗ್ನಲಲ್ಲಿ ಹೋಗ್ತಾ ಇರ್ತೀರಾ, ಅಲ್ಲಿ ಪೊಲೀಸ್ ಇಲ್ಲ ಅಂದ್ರೂ ಸಿಗ್ನಲ್ ನೋಡ್ಬಿಟ್ಟು ನಿಮ್ಮ ಕಾರ್ ನಿಲ್ಲಿಸ್ತೀರಾ. ಯಾಕೆ? ಒಂದು ವ್ಯವಸ್ಥೆ ಆಗಿದೆ ಅಲ್ಲಿ. ಬರೀ ಪೊಲೀಸ್ ನಿಂತರೇ ನಾನು ಗಾಡಿ ನಿಲ್ಲಿಸ್ತೀನಿ ಅನ್ನೋ ಕಾಲದಲ್ಲಿ ಇದ್ದಿದ್ರೆ ನಾವು ಯಾವ ಥರ ಇರ್ತಾ ಇತ್ತು? ಬಟ್ ವ್ಯವಸ್ಥೆ ನಂಬ್ಕೊಂಡಿದ್ವಿ ನಾವು. ಅಲ್ಲಿ 3, 2, 1 ಬಂದ ತಕ್ಷಣ ನಮ್ಮ ಗಾಡಿ ಆನ್ ಆಗುತ್ತೆ. ಇದು ವ್ಯವಸ್ಥೆ ಮೇಲೆ ನಾವು ಅವಲಂಬಿತರಾಗಿದ್ದೀವಿ. ನೀವು ಯಾವುದೇ ಒಂದು ಈ ಥರದ್ದು ತಗೊಳ್ಳಿ, ನೀವು ಒಂದು ವ್ಯವಸ್ಥೆ ಇದೆ. ಇವಾಗ ನಾನು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಹೋದ್ರೆ ಅಲ್ಲೊಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ. ನಾನು ಯಾವ ಡಿಪಾರ್ಟ್ಮೆಂಟ್ನ ಹ್ಯಾಂಡಲ್ ಮಾಡ್ತೀನಿ, ನಾನು ಹಾಗೆ ಕೆಲಸ ಮಾಡಬೇಕು. ಒಂದು MNC ಕಂಪ್ನಿಗಳು ಇವತ್ತು ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ ಒಂದು ವ್ಯವಸ್ಥೆ ಮುಖಾಂತರ. ಬಟ್ ನಾವು ಈ ಆಡಳಿತಾತ್ಮಕ, ಈ ರಾಜಕೀಯ ವ್ಯವಸ್ಥೆನ ಚೇಂಜ್ ಮಾಡೋದಕ್ಕೆ ನಮ್ಮ ಹತ್ರ ವ್ಯವಸ್ಥೆ ಇಲ್ಲ. ಬಟ್ ನಾವು ಇವತ್ತು ವ್ಯಕ್ತಿ ಪೂಜೆ ಮಾಡ್ತೀವಿ, ಈ ವ್ಯಕ್ತಿ ಇದ್ರನೇ ಆಗಬೇಕು, ಆ ವ್ಯಕ್ತಿ ಇದ್ರನೇ ಆಗಬೇಕು. ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತಿದ್ರೆ ನಾವು ಮಾತಾಡ್ತಾನೆ ಇರ್ಬೋದು. ಆದರೆ ಇದು ವೈಯಕ್ತಿಕ ಅಂದರೆ ನಿಮಗೆ ಇವಾಗ ನಡೀತಾ ಇರೋದು ವ್ಯಕ್ತಿ ಆಧಾರಿತ. ನಾವು ಉಪೇಂದ್ರ ಅವ್ರು ಹೇಳ್ತಾ ಇರೋದು ವ್ಯಕ್ತಿ ಆಧಾರಿತ ಅಲ್ಲ, ವ್ಯವಸ್ಥೆನ ಹೆಂಗೆ ಸೃಷ್ಟಿ ಮಾಡೋದು. ಅಫ್ಕೋರ್ಸ್ ಒಂದು ವ್ಯವಸ್ಥೆನ ನಾವು ಸೃಷ್ಟಿ ಮಾಡಬೇಕಂದ್ರೆ ಕಷ್ಟಗಳಾಗುತ್ತೆ, ಅನುಮಾನಗಳಿರುತ್ತೆ, ಆತಂಕಗಳಿರುತ್ತೆ. ಆದರೆ ಒಂದು ಸಲ ವ್ಯವಸ್ಥೆ ಸೆಟ್ ಆದಮೇಲೆ ತನ್ನ ಪಾಡಿಗೆ ತಾನು ಆರಾಮಾಗಿ ಸಲೀಸಾಗಿ ಹೋಗ್ತಾ ಇರುತ್ತೆ. ಇವಾಗ ನಾವು ಯೋಚನೆ ಮಾಡಬೇಕಾಗಿರೋ ಸಿಂಪಲ್, ಇಲ್ಲಿ ಯಾರನ್ನು ಉಪೇಂದ್ರ ಅವ್ರು ನೋಡ್ರಿ, ಪುಣ್ಯ ಮಾಡಿರ್ಬೇಕ್ರಿ. ಇಂಥ ಒಬ್ಬ ಮನುಷ್ಯ ಬಂದು ಇಂಥ ಕಾನ್ಸೆಪ್ಟ್ನ ಹೇಳ್ತಾ ಇದ್ದಾನಂದ್ರೆ ನಾವು ಕನ್ನಡಿಗರೆಲ್ಲರೂ ಪುಣ್ಯ ಮಾಡಿರ್ಬೇಕು. ಯಾಕೆ ಅಂದರೆ ಇದೇನಾದರೂ ಸಕ್ಸಸ್ಫುಲ್ ಆಯ್ತು ಅನ್ಕೊಳ್ಳಿ, ಇಡೀ ಭಾರತ ದೇಶ ಸ್ವರ್ಗ ಥರ ಇರುತ್ತೆ. ಯಾಕೆ ಹೇಳಿ? ಯಾರನ್ನೂ ಬೈಯಲ್ಲ, ಯಾರನ್ನೂ ದ್ವೇಷ ಮಾಡಲ್ಲ, ಇಲ್ಲಿ ಯಾವ ಅಪೋಸಿಷನ್ ಪಾರ್ಟಿ ಇಲ್ಲ. ಎಲ್ಲರೂ ಒಕ್ಕರಳಿನಿಂದ ನಮ್ಮ ಸೇವಕನಿಗೆ ನಾವು ಕೆಲಸಗಳನ್ನ ಹೇಳ್ತಾ, ನಮ್ಮ ಐಡಿಯಾಗಳನ್ನ ಶೇರ್ ಮಾಡ್ಕೊಳ್ತಾ, ನಮ್ಮ ದುಡ್ಡು ಹೇಗೆ ಸೇವ್ ಮಾಡಬೇಕು, ಏನೇನು ಬೇಕು ಅಂತ ನಾವು ಹೇಳ್ತೀವಿ. ಇಲ್ಲಿ ಅಪೋಸಿಷನ್ನೇ ಬರಲ್ಲ. ಸ್ವರ್ಗದಂತೆ ನಿರ್ಮಾಣವಾಗುತ್ತೆ ನಮ್ಮ ಸಮಾಜ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾರನ್ನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ನಮಗೆ ಅದು ಸರಿ ಅನಿಸ್ತು, ನಾವು ಅದರಲ್ಲಿ ತೊಡ್ಕೊಳ್ಬೇಕು. ಸರಿ ಅನಿಸಿಲ್ಲ, ಬೇಡ, ಇವತ್ತಿನ ವ್ಯವಸ್ಥೆ ಇದೆಯಲ್ಲ, ಕಂಟಿನ್ಯೂ ಆಗೋಣ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ